ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಮಕ್ಕಳ ಬಳಕೆ ಮಾಡಲಾಗ್ತಿದೆ. ನೆಲಮಂಗಲದಲ್ಲಿ ವಿವಿಧ ಪಕ್ಷಗಳು ಪ್ರಚಾರವನ್ನು ಮಾಡುವ ಸಂದರ್ಭದಲ್ಲಿ ಮಕ್ಕಳ ಬಳಕೆಯ ದೃಶ್ಯ ಈಗ ಲಭ್ಯವಾಗಿದೆ. ಪ್ರಚಾರಕ್ಕೆ ಬಂದ್ರೆ ದಿನಕ್ಕೆ ದೊಡ್ಡವರಿಗೆ 500 ರೂಪಾಯಿ ಆದ್ರೆ ಮಕ್ಕಳಿಗೆ ದಿನಕ್ಕೆ 250 ರೂಪಾಯಿ ಕೊಟ್ಟು ಪ್ರಚಾರಕ್ಕೆ ಮಕ್ಕಳನ್ನ ಇಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹಣ ಹಂಚುವ ದೃಶ್ಯ. ಏಪ್ರಿಲ್ 19ರಂದು ನಡೆದಿರುವಂತಹ ಘಟನೆ. ನಾಮಪತ್ರ ಸಲ್ಲಿಕೆ ವೇಳೆ ರೋಡ್ ಶೋ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಕರೆತಂದಿದ್ರು ಪಕ್ಷದ ಮುಖಂಡರು. ಈಗ ಮಕ್ಕಳಿಗೆ ಬೇಸಿಗೆ ರಜಾ ಇರುವಂತಹ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಬಳಕೆ ಮಾಡಿಕೊಳ್ತಾ ಇರುವಂತಹ ದೃಶ್ಯವನ್ನು ನಾವು ಗಮನಿಸಬಹುದು. ಈಗ ನಿಷೇಧವನ್ನ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಬಳಕೆ ಮಾಡಬಾರದು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅಂತ ಹೇಳಿ. ಆದ್ರೆ ಎಲ್ಲಾ ಪಕ್ಷಗಳು ಮಕ್ಕಳನ್ನು ಕೂಡ ಬಳಕೆ ಮಾಡ್ತಾ ಇದ್ದು ಮಕ್ಕಳಿಗೆ ದಿನಕ್ಕೆ 250 ರೂಪಾಯಿ ಕೊಟ್ಟು ಪ್ರಚಾರಕ್ಕೆ ಅವರನ್ನ ಬಳಕೆ ಮಾಡಲಾಗ್ತಾ ಇರೋದನ್ನ ನಾವು ಗಮನಿಸಬಹುದು. ಈಗ ಮಕ್ಕಳಿಗೆ ಬೇಸಿಗೆ ರಜಾ ಇದೆ. ಇನ್ನೊಂದು ಕಡೆ ಈಗಾಗಲೇ ಮಕ್ಕಳಿಗೆ ಕಡಿಮೆ ದುಡ್ಡು ಕೊಟ್ರೆ ಸಾಕು, 250 ರೂಪಾಯಿ ಕೊಟ್ರೆ ಮಕ್ಕಳನ್ನ ನಾವು ಬಳಕೆ ಮಾಡಿಕೊಂಡು ಅವ್ರ ಹತ್ರ ಪ್ರಚಾರ ಮಾಡಿಸಬಹುದು ಅನ್ನುವಂಥ ತಂತ್ರವನ್ನ ಮಾಡಲಾಗ್ತದೆ. ಆದ್ರೆ ಈಗಾಗಲೇ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಚುನಾವಣಾ ಪ್ರಚಾರದಲ್ಲಿ ಬಳಕೆ ಮಾಡ್ಕೊಳ್ಬಾರ್ದು, ಅದಕ್ಕೆ ನಿಷೇಧ ಇದೆ ಅಂತ ಹೇಳಿ ಚುನಾವಣಾ ಅಧಿಕಾರಿಗಳು ಆಲ್ರೆಡಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಇಂತಹ ಸಂದರ್ಭದಲ್ಲೂ ಇದನ್ನ ಉಲ್ಲಂಘನೆ ಮಾಡಿ ಮಕ್ಕಳನ್ನ ಬಳಕೆ ಮಾಡ್ಕೊಳ್ತಾ ಇರೋದು, ಅವರಿಗೆ ದುಡ್ಡಿನ ಆಮಿಷವನ್ನ ಒಡ್ಡಿ ಮಕ್ಕಳನ್ನ ಪ್ರಚಾರಕ್ಕೆ ಬಳಸ್ತಾ ಇರೋದನ್ನ ನೋಡಬಹುದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಚಂದ್ರ, ಮಕ್ಕಳ ಬಳಕೆ ಮಾಡಬಾರ್ದು, ನಿಷೇಧವನ್ನು ಆಲ್ರೆಡಿ ಹೇಳಲಾಗಿದೆ, ಉಲ್ಲಂಘನೆ ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ತೀವಿ ಅನ್ನೋದನ್ನು ಹೇಳಲಾಗಿದೆ. ಸ್ಟಿಲ್ ಇಲ್ಲಿ ಮಕ್ಕಳ ಬಳಕೆಯಾಗಿದೆ, ದುಡ್ಡು ಕೊಡುವಂತಹ ದೃಶ್ಯಗಳು ಸೆರೆ ಸಿಗ್ತಾ ಇದ್ರು. ಅಧಿಕಾರಿಗಳಿಗೆ ಕಾಣಿಸ್ಲಿಲ್ವಾ? ಯಾವ್ದಾದ್ರು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಾ ಅಥವಾ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದಾರಾ? ನವಿತಾ, ಖಂಡಿತವಾಗ್ಲೂ ಮಕ್ಕಳನ್ನ ಎಲ್ಲೂ ಕೂಡ ಏನೊಂದು ಎಲೆಕ್ಷನ್ಗಾಗಿರ್ಬೋದು ಅಥವಾ ಚುನಾವಣೆ ಪ್ರಚಾರಕ್ಕಾಗಿ ಎಲ್ಲೂ ಕೂಡ ಬಳಸಬಾರ್ದು ಅಂತ ಹೇಳಿ ಚುನಾವಣಾ ಆಯೋಗ ಒಂದು ಆರ್ಡರ್ ಅನ್ನು ಕೂಡ ಪಾಸ್ ಮಾಡಿತ್ತು ಎಲೆಕ್ಷನ್ ಆಗುವ ಮುಂಚೆನೆ. ಈಗ ಸದ್ಯಕ್ಕೆ ಏನೊಂದು ನೆಲಮಂಗಲ ಕ್ಷೇತ್ರದಲ್ಲಿ ಎಲ್ಲಾ ಪಕ್ಷದವರು ಸಾಕಷ್ಟು ಮಕ್ಕಳನ್ನ ಬಳಸ್ತಾ ಇರ್ತಕ್ಕಂಥದ್ದು. ನಾಮಿನೇಷನ್ ಪ್ರಕ್ರಿಯೆ ನಡಿಬೇಕಾದ್ರೆ ಅಲ್ಲೂ ಕೂಡ ಒಂದು ಸಪೋರ್ಟಿವ್ ಆಗಿ ಮಕ್ಕಳನ್ನ ಬಳಸಿರ್ತಕ್ಕಂಥದ್ದು. ಕೇವಲ 250-500 ರೂಪಾಯಿಗೋಸ್ಕರ ಸಾಕಷ್ಟು ಮಕ್ಕಳನ್ನ ಕರೆ ತಂದಿರ್ತಕ್ಕಂಥದ್ದು. ರೋಡ್ ಶೋನಲ್ಲಿ ಭಾಗವಹಿಸಕ್ಕೆ ಹೇಳಿರ್ತಕ್ಕಂಥದ್ದು ಕೆಲವು ಪಕ್ಷಗಳು. ಆ ಮಕ್ಕಳಿಗೆ 250 ರೂಪಾಯಿ 500 ರೂಪಾಯಿ ಕೊಡ್ತಿರ್ತಕ್ಕಂಥ ದುಡ್ಡನ್ನ ಕೂಡ ಕ್ಯಾಮೆರಾದಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಒಂದು ದೂರು ಕೂಡ ದಾಖಲಿಸಿಲ್ಲ ಪೊಲೀಸ್ ಠಾಣೆಗೆ. ಒಂದು ಈಗಾಗಲೇ ಮಕ್ಕಳ ಆಯೋಗ ಇದ್ರ ಬಗ್ಗೆ ಒಂದು ಕಣ್ಣನ್ನ ಇಟ್ಟಿದ್ದು, ಯಾರು ಮಾಡಿದರೆ ಏನು ಅನ್ನೋದು ಕೂಡ ಕೆಲವು ಮಾಹಿತಿಗಳನ್ನ ಪಡಿತಾ ಇರ್ತಕ್ಕಂಥದ್ದು. ಜೊತೆಗೆ ಚುನಾವಣಾ ಆಯೋಗಕ್ಕೂ ಕೂಡ ಮಕ್ಕಳ ಇಲಾಖೆಯಿಂದ ಒಂದು ದೂರನ್ನ ಕೂಡ ದಾಖಲಿಸ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಮಕ್ಕಳನ್ನ ಬಳಸ್ಕೊಂಡು ಕಾಲೇಜ್ ಹುಡುಗರು, ಅದರಲ್ಲೂ ಕೂಡ 18 ವರ್ಷ ಒಳಗಡೆ ಇರ್ತಕ್ಕಂಥ ಮಕ್ಕಳನ್ನ ಬಳಸ್ಕೊಂಡು ಚುನಾವಣಾ ಪ್ರಚಾರಕ್ಕೆ ಜಾಸ್ತಿ ಒಂದು ಗುಂಪನ್ನ ಸೇರಿಸುವ ನಿಟ್ಟಿನಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಹಣದ ಆಮಿಷವನ್ನು ಒಡ್ಡಿ ಈ ರಾಜಕೀಯ ಪಕ್ಷಗಳು ಅವರನ್ನ ಉಪಯೋಗ ಮಾಡಿಸ್ಕೊಂತ ಇರ್ತಕ್ಕಂಥದ್ದು. ಜೊತೆಗೆ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತ ಈಗ ಸದ್ಯಕ್ಕೆ ಚುನಾವಣಾ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ಡೀಟೇಲ್ಸ್ಗೆ.